ಎಜಿ ನ್ಯೂಸ್ಗೆ ಸ್ವಾಗತ. ಆರ್ಸಿಬಿಯಲ್ಲಿ 11 ಜನ ದುರಂತಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಆಗ್ರಹಿಸಿ ಮನವಿ ಸಲ್ಲಿಕೆ. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣದ ಹಿನ್ನೆಲೆ 11 ಜನ ಮೃತರ ನೇರ ಹೊಣೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವರಿಂದಲೇ ಈ ದುರಂತ ನಡೆದಿದೆ. ವೀಕ್ಷಕರೇ, ಸಿಎಂ ಅವರು ಯಾವುದೇ ಪೊಲೀಸ್ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆರ್ಡರ್ ಎಂದು ಹಿರಿಯ ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರಿಗೆ ಒತ್ತಾಯಿಸಿ ಆರ್ಸಿಬಿ ವಿಜಯೋತ್ಸವ ವಿಧಾನಸೌಧ ಮುಂದೆ ಅದ್ದೂರಿಯಾಗಿ ಆಚರಿಸಿದ ಹಿನ್ನೆಲೆ ದುರಂತಕ್ಕೆ ಕಾರಣೀಭೂತರಾದವರು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿಯ ಆಪ್ತ ಗೆಳೆಯನೂ ಆದ ನಿಖಿಲ್ ಸೋಸಲೆ ಅವರು ಆರ್ಸಿಬಿಗೆ ಫ್ರೀ ಟಿಕೆಟ್ ಎಂದು ಮಾಧ್ಯಮಕ್ಕೆ ಹೇಳಿದಾಗ ರಾಜ್ಯದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಆರ್ಸಿಬಿ ವಿಜಯೋತ್ಸವಕ್ಕೆ ತಂಡೋಪತಂಡವಾಗಿ ಹರಿದು ಬಂದ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳ ಕೊರತೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಜನರನ್ನ ಕಂಟ್ರೋಲ್ ಆಗದೆ ಇರುವ ಕಣ್ಣ ಕಾಲ್ಪುಳಿದ್ದಕ್ಕೆ 11 ಜನ ಅಮಾಯಕರು ದುರಂತಕ್ಕೀಡಾಗಿದ್ದಾರೆ. ಹೌದು ವೀಕ್ಷಕರೇ, ವಿರಾಟ್ ಕೊಹ್ಲಿಯ ಆಪ್ತ ಗೆಳೆಯನಾದ ನಿಖಿಲ್ ಸೋಸಲೆ ಅವರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿಕೊಂಡು ತಾವು ಮಾಡಿರುವ ತಪ್ಪಿಗಾಗಿ ಕೊನೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ ಸೇರಿ 5 ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡಿದ ಆದೇಶವನ್ನ ಕೂಡಲೇ ರದ್ದುಗೊಳಿಸಬೇಕು ಅಂತ ಎಂದಿನಂತೆ ಕಾರ್ಯನಿರ್ವಹಿಸಲು ಅನುಮತಿ ಕೊಡಬೇಕು ಅಂತ ಒತ್ತಾಯಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಎಸ್ ಹೂಗಾರ್ ಇವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ವಿರಾಟ್ ಕೊಹ್ಲಿ ಅವರ ಗೆಳೆಯನಾದ ನಿಖಿಲ್ ಸೋಸಲೆ ಅವರು ಇವತ್ತು ಬೆಂಗಳೂರು ಆರ್ಸಿಬಿ ತಂಡದಲ್ಲಿ ನಡೀತೆ ಅಂದ್ರೆ ಇವತ್ತು ಅಗದಿ ತಮ್ಮ ಆರಂಭ ಇವತ್ತು ತಮ್ಮ ಗೆಲುವಿಗಾಗಿ ಒಂದು ಖುಷಿಯಿಂದ ಟಿಕೆಟ್ ಫ್ರೀ ಆಯ್ತು ಅಂತ ಹೇಳಿಬಿಟ್ರು. ಅವರು ಫ್ರೀ ಅಂತ ಹೇಳಿದ ಕಾರಣಕ್ಕೆ ಇವತ್ತು ಇಡೀ ತಂಡ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಜನ ಒಂದು ಗಟ್ಲಾಗಿಬಿಡ್ತು. ಗಟ್ಲಾಗಿ ಇವತ್ತು ಇವರು ಏನು ಮಾಡ್ಬಿಟ್ಟು ಸರ್ಕಾರ ದಿಢೀರನ ಒಂದು ಹುಮ್ಮಸದಿಂದ ನಾವು ವಿಧಾನಸಭೆದಲ್ಲೇ ನಾವು ಕಾರ್ಯಕ್ರಮ ಇಟ್ಟು ಆಯೋಜನೆ ಮಾಡಿದ್ವಿ, ಅಲ್ಲಿ ಬರ್ರಿ ಅಂತ ಹೇಳ್ಬಿಟ್ರು. ಇವ್ರಿಗೆ ಸೇಮ್ ಆರ್ಡ್ರ್ ಆಗೈತಿ. ಈಗ ಪೊಲೀಸರು ಸಿಬ್ಬಂದಿ ಏನೈತಿ ಬ್ಯಾಡ್ರೆ ನಮ್ಗೆ ಸಮಯ ಕೊಡಿ ಅಂದ್ರೆ ಸಮಯ ಕೊಡದಾರ್ದಾನ ಸೇಮ್ ಆರ್ಡ್ರ್ ಅಂತ ಹೇಳ್ಬಿಟ್ರು. ಸೇಮ್ ಆರ್ಡ್ರ್ ಅಂದಾಗ ಇವ್ರಿಗೆ ಪೊಲೀಸ್ ನಿಯೋಜನೆ ಮಾಡೋಕ್ಕಾಗಲಿಲ್ಲ. ಕಾಲು ತುಳಿತಿಯಿಂದ 11 ಮಂದಿ ಸತ್ರು. 11 ಮಂದಿ ಸತ್ರ ಅಂದರೆ ಅವ್ರದ್ದು ತಪ್ಪಲ್ಲ, ಇದು ಏನು ಇವತ್ತು ಒಂದು ಪೊಲೀಸರು ತಪ್ಪಲ್ಲ, ಅಧಿಕಾರಿಗಳ ತಪ್ಪ, ದಯಾನಂದ ಆನಂದ ತಪ್ಪಲ್ಲ, ಇವ್ರ ತಪ್ಪಿನಿಂದ ಸರ್ಕಾರಿ ತಪ್ಪಲ್ಲಿಂದ ಇವತ್ತು ಪೊಲೀಸರು ಏನು ಅಧಿಕಾರಿಗಳ ಅಮಾನತಾದ್ರಲ್ಲ ಪೂರ್ಣ ಇವತ್ತು ಅವ್ರನ್ನ ಅಮಾನತಾದ ಮಾಡಿದ್ದನ್ನು ರದ್ದುಗೊಳಿಸ್ಬೇಕು. ಸೀದಾ ಅವ್ರನ್ನ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿದ್ರು ಅವ್ರು ಕಾರ್ಯನಿರ್ವಹಿಸೋಕೆ ಕೈ ಬಿಡಬೇಕು. ಇಲ್ಲಾಂದ್ರೆ ನಾವು ಕೂಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಯಾಕೆ ಸರ್ಕಾರ ಮಾಡಿದ ತಪ್ಪಿಗೆ ಯಾರ್ದೋ ಜಾತ್ರೆ ಎಲ್ಲ ಮಂದಿ ಜಾತ್ರೆ ಮಾಡೋರು ಇವರು ಅದ್ರಾಗ ಪೋಸ್ ಕೊಟ್ಟು ಇವ್ರು ಅಂದೇ ಅವ್ನು ಏನೋ ಮಾಡಿ ಅವ್ರು ಏನೋ ಮಾಡಿಕ್ಯಂತ ಓಡೋದ್ರಿಂದ ಆರ್ತಿರಲ್ಲ. ಈಗ ಅದನ್ನ ಕೂಡಲೇ ಅಧಿಕಾರಿಗಳಿಂದ ಇದನ್ನು ರದ್ದುಗೊಳಿಸ್ಬೇಕು ಎಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಆರ್ಸಿಬಿ ತಂಡದ ಕ್ರಿಕೆಟ್ ಆಟದಿಂದ ಇವತ್ತು ರಾಜ್ಯದಲ್ಲಿ ದೊಡ್ಡ ಅನಾಹುತ ಸಂಘಟನೆ ನಡಿಬೇಕಾಗೈತಿ. ಯಾಕೆ ನಡೀತು ಅಂತಂದ್ರೆ ಇವತ್ತು ಆರ್ಸಿಬಿ ತಂಡದವರು ಕ್ರಿಕೆಟ್ ಆಡ್ಬೇಕಾದ್ರೆ ಯಾವ ಪರ್ಮಿಷನ್ ಇಲ್ಲದ ಕ್ರಿಕೆಟ್ ಆಟ ಆಡಿದ್ರು. ಅದು ಒಂದು ತಪ್ಪು. ಎರಡನೇದ್ದು ಸಿಎಂ ಸಾಹೇಬರು ಇವತ್ತು ಕ್ರಿಕೆಟ್ ಸ್ಟೇಡಿಯಂನಿಂದ ದಿಢೀರನ್ನೇ ಇಲ್ಲಿ ವಿಧಾನಸೌಧ ಮುಂದೆ ಸನ್ಮಾನ ಸಮಾರಂಭ ಇಟ್ಕೊಂತು. ಆ ಸನ್ಮಾನ ಸಮಾರಂಭವನ್ನು ಪೊಲೀಸ್ ಅಧಿಕಾರಿಗಳು 2 ದಿವಸ ಮುಂದೆ ಹಾಕ್ರಿ, ನಮಗೆ ಪೊಲೀಸ್ ಬಂದೋಬಸ್ತ್ ಕೊಡಾಕ ಹೆಚ್ಚುವರಿ ಪೊಲೀಸರನ್ನ ಕರೆಸ್ಬೇಕಾಗತ್ತ. ಅದಕ್ಕೆ ನೀವು ನಮಗೆ 2 ದಿವಸ ಟೈಮ್ ಕೊಡ್ರಿ ಅಂತ ಕೇಳಿದಕ್ಕೆ ಇದು ಸಿಎಂ ಆದೇಶ ಅಂತ ಹೇಳಿಕಾಟ ನೀವು ಅವ್ರಿಗೆ ಗದರಿಸಿದ್ದರಿಂದ ಅದು ಪೊಲೀಸರು ಬಂದೋಬಸ್ತ್ ಮಾಡೋದಕ್ಕೆ ಸ್ವಲ್ಪ ಪೊಲೀಸ್ ಬಂದೋಬಸ್ತ್ ಕಡಿಮೆ ಆಯಿತು, ಅಲ್ಲಿ ಕಾಲು ತುಳಿತಾಯಿತು. ನೀವು ತಪ್ಪು ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಯಾಕ್ರಿ ಅಮಾನತ್ ಮಾಡಿದ್ರಿ? ನೀವು ನಿಮ್ಮ ತಪ್ಪು ಪೊಲೀಸರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಪ್ಪನ್ನು ನೀವೇ ತಿದ್ಕೋಬೇಕು. ಇವತ್ತು ರಾಜ್ಯದ ಜನತೆ ಎಲ್ಲ ನೋಡೈತಿದ ಟಿವಿ ಮಾಧ್ಯಮದೊಳಗ ಯಾರು ಏನು ತಡ್ರಿಲ್ಲ, ಎಲ್ಲರೂ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗತ್ತೆ. ಯಾಕಂತಂದ್ರ ನೀವು ಅಮಾನತುಗೊಳಿಸಿದಂಥ ಪೊಲೀಸ್ ಅಧಿಕಾರಿಗಳನ್ನ ಶೀಘ್ರದಲ್ಲಿ ಇವತ್ತು ಅವರನ್ನ ಕಾರ್ಯನಿವೃತ್ತರನ್ನಾಗಿ ಮಾಡಬೇಕು, ಅವರ ಅಮಾನತನ್ನು ರದ್ದುಗೊಳಿಸಬೇಕು. ಒಂದು ವೇಳೆ ರದ್ದುಗೊಳಿಸ್ತಾ ಇದ್ರ ಇಡೀ ರಾಜ್ಯದ ರೈತರು ಎಲ್ಲರೂ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಿ ನಿಮ್ಮ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಮಟ್ಟನೂ ನಾವು ಹೋರಾಟ ಮಾಡಬೇಕಾಗತ್ತ. ಇದಕ್ಕೆ ಕೂಡಲೇ ಎಚ್ಚೆತ್ತು ಅವರನ್ನು ಅಮಾನತ್ ರದ್ದುಗೊಳಿಸಿ ಇವತ್ತು ಅವರನ್ನು ಕಾರ್ಯನಿರತರನ್ನಾಗಿ ಮಾಡಬೇಕಂತ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಹೆಸರು
ರಾಜ್ಯ ಸರ್ಕಾರ 11 ಜನ ಮೃತ ಶವವನ್ನು ಇಟ್ಕೊಂಡು ವಿಧಾನಸೌಧದಲ್ಲಿ ಲಕ್ಷಾಂತರ ಜನ ಮುಂದೆ ಆರ್ಸಿಬಿ ಕಪ್ಪಿಗೆ ಮುತ್ತು ಕೊಟ್ಟು ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಇವರಿಗೆ 11 ಜನ ಮೃತ ಶವವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡೋದಕ್ಕೆ ಇವರಿಗೆ ಮನಸ್ಸಾದ್ರೂ ಹೇಗೆ ಬಂತು ಎನ್ನುವ ಜನರ ಪ್ರಶ್ನೆಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.